ಪಿಕ್ಚರ್ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಶುಭೋದಯ. ಸಂಖ್ಯಾಶಾಸ್ತ್ರ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಮಮತಾ ನೇರ್ಲಿಗೆ. ನಮ್ಮ ಜೀವನದ ಎಲ್ಲ ಏರಿಳಿತಗಳಿಗೆ ನಾವು ದಿನನಿತ್ಯ ಬಳಸುವ ನಂಬರ್ಸ್ಗಳೇ ಕಾರಣ. ಅದ್ ಹೇಗೆ ಅಂತ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಅಂತಾನೆ ಪ್ರಖ್ಯಾತಿಯನ್ನ ಪಡೆದಿರುವ ಸಂಖ್ಯಾ ಬ್ರಹ್ಮ ಆರ್ಯವರ್ಧನ್ ಗುರೂಜಿ ಅವರು. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷನಮತಾಂ ಕಾಮಧೇನು ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತತೆ. ಹರಿವೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ, ಅಭಿಮಾನಿ ದೇವರಿಗೆ ಗೊತ್ತು. ಗುರೂಜಿ, ಇವತ್ತಿನ ದಿನಾಂಕ 11/1/2025 ಶನಿವಾರ. ಇವತ್ತಿನ ದಿನ ಹೇಗಿದೆ? ಇವತ್ತಿನ ದಿನ ಹುಟ್ಟಿದವರ ಅದೃಷ್ಟ ಸಂಖ್ಯೆ ಯಾವುದು? ಇದನ್ನು ತಿಳಿಸ್ಕೊಡಿ. 11ನೇ ನಂಬರ್ ವಿಪರೀತ ರಾಜಯೋಗದ ನಂಬರ್ಸ್. ಸಕಲ ಸಂಪತ್ತು ಐಶ್ವರ್ಯನು ತಾಂಡವಾಡಾಗುತ್ತೆ. ಆದ್ರೆ ತುಂಬಾ ಸಾಫ್ಟ್ ವ್ಯಕ್ತಿಗಳಾಗಿರ್ತಾರೆ. ಒನ್ ಕಾಂಬಿನೇಷನ್ ಅಂದ್ರೆ 111 ಬಂದೇ ಬರುತ್ತೆ. ಯಾವುದೇ ತಿಂಗಳಲ್ಲಿ ಹುಟ್ಟಿರಲಿ 11ನೇ ತಾರೀಕು ಜನವರಿ 2 ಮಾಡಿದಾಗ 111 ಬರುತ್ತೆ. 111 ನಂಬರ್ಸ್ ಬಂದು ಸಾಕ್ಷಾತ್ ಕುಬೇರ ನಂಬರ್, ಏಂಜಲ್ ನಂಬರ್ ಆಗುತ್ತೆ. ಹಾಗಾಗಿ ಸಕಲ ಸಂಪತ್ತು ಅಡಗಿರುತ್ತೆ. ಆಗ ಈ ವರ್ಷದಲ್ಲಿ 11ನೇ ತಾರೀಕು ಕೊಟ್ಟರೆ ವೃಷಭ ರಾಶಿ ಮೃಗಶಿರ ನಕ್ಷತ್ರದಲ್ಲಿ ಹುಡ್ತಾರೆ. ಅಷ್ಟ ಐಶ್ವರ್ಯನು ತಾಂಡವಾಡ್ತಿದೆ. ಯಾಕಂದ್ರೆ ಗಜಕೇಶ್ ಯೋಗನೇ ಇರುತ್ತೆ. ಚಂದ್ರ ಮತ್ತೆ ಗುರು ಕಾಂಬಿನೇಷನ್ ಇರೋದು ವಿಪರೀತ ರಾಜಯೋಗನ ಕಾಡ್ತಾ ಇದೆ. ಅದೇ ರೀತಿಯಲ್ಲಿ ಈ ವರ್ಷದಲ್ಲಿ 11ಕ್ಕೆ ತುಂಬಾ ಲಕ್ನ ತುಂಬಾ ಕಾಡ್ತಾ ಇದೆ. ಹಾಗಾಗಿ ಈ ಡೇಟಲ್ಲಿ ಹುಟ್ಟೋರಿಗೆ ಅಷ್ಟ ಐಶ್ವರ್ಯನೂ ಕೂಡ ಸಿಗುತ್ತೆ, ಅದ್ರಲ್ಲಿ ಅನುಮಾನನೇ ಇಲ್ಲ. ಹಾಗಾಗಿ ವೃಷಭ ರಾಶಿ ಹುಟ್ಟೋದ್ರಿಂದ ಇನ್ನೂ ತಾಂಡವಾಡುತ್ತೆ. ಅದರಿಂದ ವೃಷಭ ರಾಶಿ ಇರೋಂಥ ಯೋಗವನ್ನ ಅಷ್ಟ ಐಶ್ವರ್ಯ, ಯಾಕಂದ್ರೆ ಗುರು ಧನಸ್ಥಾನಕ್ಕೆ ಬರೋದ್ರಿಂದ ವಿಪರೀತ ರಾಜಯೋಗ. 11ನೇ ತಾರೀಕಲ್ಲಿ ಹುಟ್ಟಕ್ಕೆ ಪುಣ್ಯ ಮಾಡಿರ್ಬೇಕು. ಇವ್ರ ಲೈಫಲ್ಲಿ ಅದ್ಭುತವಾದ ಒಂದು ನಂಬರ್ಸ್ ಇದು. ಬಹಳ ಅಂದ್ರೆ ಬಹಳ ಇವ್ರು ಅತಿ ಹೆಚ್ಚು ಸಾಫ್ಟ್ ಆಗಿದ್ದಷ್ಟು ಒಳ್ಳೇದು. ಸರ್ಕಾರದ ಅವಾರ್ಡ್ಗಳು ತಗೊಳೋದು, ಸರ್ಕಾರದ ಕೆಲಸವನ್ನ ತಗೊಳೋದು, ಮತ್ತೆ ನಮ್ಮ ಇಂಡಿಯಾಗೆ ತುಂಬಾ ಚೆನ್ನಾಗಿ ಆಗ್ಬರುತ್ತೆ. 11ನೇ ನಂಬರ್ಸ್ ನಮ್ಮ ಇಂಡಿಯಾಗೆ ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ತಮಿಳ್ನಾಡಿಗೆ ಆಗ್ಬರಕ್ಲ 11, ಕರ್ನಾಟಕಕ್ಕೆ ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಕರ್ನಾಟಕಕ್ಕೆ ಆಗ್ಬರುತ್ತೆ, ಇಂಡಿಯಾಗೆ ಆಗ್ಬರುತ್ತೆ. ಹಾಗಾಗಿನೇ 11 ಬಹಳ ವಿಶೇಷವಾದ ನಂಬರ್ಸ್. 11ಕ್ಕೆ ಅಪ್ಪಿ ಇವ್ರ ಲೈಫಲ್ಲಿ ರಾ ಎ ಅಕ್ಷರಗಳು ತುಂಬಾ ಸ್ಟಾರ್ ಅನ್ನ ತಂದು ಕೊಡುತ್ತೆ. ಹಾಗಾಗಿ ರಾ ಎಸ್ ಅಕ್ಷರಗಳು ತುಂಬಾ ರಾಜಯೋಗನ ತಂದು ಕೊಡುತ್ತೆ. ಇವ್ರಿಗೆ ಲಕ್ಕಿ ಡೇಟ್, ಅನ್ಲಕ್ಕಿ ಡೇಟ್ ಅಂತ ನೋಡಿದಾಗ ಇವ್ರ ಲೈಫಲ್ಲಿ 1, 10, 19 ತುಂಬಾ ರಾಜಯೋಗದ ಡೇಟ್. ಅದೇ ರೀತಿಯಲ್ಲಿ 2, 11, 20, 29 ಅವ್ರದೇ ದಿನ ಆದ್ರೂ ಕೂಡ ವಿಪರೀತ ರಾಜಯೋಗ. ಇದು ಸಖತ್ ಲಕ್ಕಿ ನಂಬರ್, ಬ್ಯೂಟಿಫುಲ್ ನಂಬರ್, ಅದ್ಭುತವಾದ ನಂಬರ್ಸ್. ಡೇಟ್ ಅನ್ನು ಫಾಲೋ ಮಾಡೋದೆಲ್ಲ ಹುಟ್ಟಿದ್ದವ್ರಿಗಾಗ್ಲಿ. 3, 12, 21, 30 ಸಿಕ್ಕಾಬಟ್ಟೆ ರಾಜಯೋಗದ ನಂಬರ್ಸ್. ತುಂಬಾ ರಾಜಯೋಗದ ನಂಬರ್. ಇವರ ಲೈಫ್ ಅಲ್ಲಿ ಕರಾಳವಾದ ದಿನ ಅಂತ ಅಂದ್ರೆ, ಕೆಟ್ಟ ದಿನ ಅಂದ್ರೆ ಅದು 4, 13, 22, 31. ಆ ಡೇಟ್ ಅಲ್ಲಿ ಏನಾರು ಇವರ ತಂದೆ ಕಳ್ಕೊಳೋದು, ತಾಯಿ ಕಳ್ಕೊಳೋದು, ಕುಟುಂಬದಲ್ಲಿ ತೊಂದರೆ, ಅವಮರ್ಯಾದೆ ಆಗೋದು, ಈ ತರದ ಪ್ರಾಬ್ಲಮ್ ಇವ್ರ ಪರ್ಸನಲ್ ಲೈಫ್ ಪ್ರಾಬ್ಲಮ್ ಎಲ್ಲ ಈ 4ನೇ ತಾರೀಕಿಗೆ ಬಂದಿರುತ್ತೆ. ಬೇಕಾದ್ರೆ ನೀವು ಹುಟ್ಟಿರೋರೆಲ್ಲರೂ ತೆಗೆದು ನೋಡ್ಕೊಳ್ಳಿ, 4ನೇ ತಾರೀಕು ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ. ಅದಾದ್ಮೇಲೆ ಇವ್ರ ಜೀವನವನ್ನ ಉನ್ನತ ಸ್ಥಾನಕ್ಕೆ ತಗೊಂಡು ನಿಲ್ಸುತ್ತೆ. ಈ ನಂಬರ್ನ ನೀವು ಸುಮ್ಮನೆ ಫಾಲೋ ಮಾಡಿದ್ರೆ ಸಾಕು, ಟಾಪಿಗೆ ಹೋಗ್ಬಿಡ್ತಾರೆ. 100% ಶಾನೆ ಟಾಪ್ ಆಗಿದೆ ಅಂತ ಏನ್ ಹೇಳ್ತಾರೆ 100%. ಆ ಯೋಗವನ್ನ 5, 14, 23 ಬಹಳ ಬ್ಯೂಟಿಫುಲ್ ಆ ನಂಬರ್ಸ್. ಈ ನಂಬರ್ನ ನೀವು ಫಾಲೋ ಮಾಡ್ರಿ, ಕೋಟಿ ಸಂಪಾದನೆ ಮಾಡ್ತೀರಿ. ಪ್ರೀತಿನೂ ಕೋಟಿ ಮಾಡ್ಬೋದು, ದುಡ್ಡನ್ನು ಪ್ರೀತಿಸ್ಬೋದು. ನಂಬರ್ 5 ಇರೋ ತಾಕತ್ತಿಗೆ ಆ ನಂಬರ್ ಫಾಲೋ ಮಾಡಿ. ಅದಾದ್ಮೇಲೆ 6 ಶುಕ್ರ ಅದ ಸಂಕೇತ. 6, 15 ಅಂತ ಇನ್ನೂ ರಾಜಯೋಗ ನಂಬರ್. 24 ಇನ್ನೂ ರಾಜಯೋಗ ನಂಬರ್ಸ್. 6, 15, 24 ಇವ್ರ ಲೈಫಲ್ಲಿ ಯಾವಾಗಿದ್ರೆ ಕಂದ ನಾನು ಕಾಪಾಡ್ತೀನಿ ಮಗ ಅನ್ನತ್ತೆ ಈ ನಂಬರ್ಸ್. ಈ ನಂಬರ್ ನಾನು ಕಂದ ನೀನು ಕಾಪಾಡ್ತೀನಿ ಅಂತ. ಆ ಕಾಪಾಡುವ ನಂಬರ್ 7, 16, 7, 16, 25 ಸಖತ್ ಟಾಪ್ ಆಗಿಡುತ್ತೆ. ಈ ನಂಬರ್ ನೀವು ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಸಾಕು, ಸಿಕ್ಕಾಪಟ್ಟೆ ಶ್ರೀಮಂತರಾಗ್ತೀರಾ. ಅದಾದ್ಮೇಲೆ 8 ಭಯಂಕರ ಡೇಂಜರ್ ನಂಬರ್. 8ನೇ ತಾರೀಕಲ್ಲಿ ಏನ್ ಮಾಡ್ರು ಫೇಲ್ಯೂರ್ ಆಗ್ಬಿಡ್ತಾರೆ. 100% ರಾಹುಲ್ ದ್ರಾವಿಡ್ ಫಸ್ಟ್ ಕ್ಯಾಪ್ಟನ್ ಅದು ಆಸ್ಟ್ರೇಲಿಯಾ ಮೇಲೆ 100% ಅವರು ಕೂಡ 11ನೇ ತಾರೀಕಲ್ಲಿ ಹುಟ್ಟಿರ್ತಾರೆ. ಆದ್ರೆ 8ನೇ ತಾರೀಕನೇ ಬಾಂಗ್ಲಾ ಮೇಲೆ ಮ್ಯಾಚ್ ಅನ್ನು ಆಡ್ತಾರೆ. 100% ಶನಿವಾರ ಆಗುತ್ತೆ. ಆದ್ರೆ ಮ್ಯಾಚ್ ಅಲ್ಲಿಂದ ಸ್ಟಾರ್ಟ್ ಆಗಿ ತುಂಬಾ ಪ್ರಾಬ್ಲಮ್ ಅನುಭವಿಸ್ಬೇಕಾಗುತ್ತೆ. 8, 17, 26 ಈ ನಂಬರ್ನ ಅವಾಯ್ಡ್ ಮಾಡಿ. ನಿಮ್ ಲೈಫಲ್ಲಿ 9, 18, 27 ವೆರಿ ಡೇಂಜರ್ ನಂಬರ್ಸ್. ನಿಮ್ ಲೈಫಲ್ಲಿ ನಿಮ್ಮನ್ನ ಗುನ್ನ ಒಡೆಯ ನಂಬರ್ 4 ಮತ್ತು 9. ಈ ನಂಬರ್ನ ನೀವು ಮುಟ್ಬಾರ್ದು. ಆ ನಂಬರ್ನು ಮುಟ್ಬಾರ್ದು, ಆ ಡೇಟನ್ನು ಮುಟ್ಬಾರ್ದು. ತುಂಬಾ ಅಟ್ಯಾಕ್ ಮಾಡುತ್ತೆ. ನಂಬರ್ ಡೇಟ್ನ ಅವಾಯ್ಡ್ ಮಾಡಿ. ಉಳಿದ ನಂಬರ್ ಸೂಪರ್ ನಂಬರ್, ನೀವು ಸಖತ್ ಇರುತ್ತೆ ಮೇಡಮ್. ವೀಕ್ಷಕರೇ, ಗುರೂಜಿ ಹೇಳಿರೋ ಹಾಗೆ 11ನೇ ನಂಬರ್ಗೆ ಯಾವೆಲ್ಲ ಅದೃಷ್ಟ ಸಂಖ್ಯೆಗಳು ಅನ್ನೋದನ್ನ ನೀವು ನೋಟ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಈ ನಂಬರ್ಗಳನ್ನ ಪಾಲನೆ ಮಾಡಿ, ಖಂಡಿತವಾಗಿಯೂ ಒಳ್ಳೇದಾಗತ್ತೆ. ಗುರೂಜಿ, 11ನೇ ನಂಬರ್ ಬಗ್ಗೆ ಮಾತಾಡ್ತಾ ಇದ್ವಿ. ಶನಿವಾರ, ಇವತ್ತು ಯಾವ ಬಣ್ಣವನ್ನ ಧರಿಸಿದ್ರೆ ಇವತ್ತಿನ ದಿನ ಶುಭಕರವಾಗಿರುತ್ತೆ? 100% ನೀವು ಬಣ್ಣದ ಬಗ್ಗೆ ಕೇಳ್ಬೇಕಾದ್ರೆ ನಾವು ಬಣ್ಣ ಹಾಕಿರೋದು ನಿಮ್ಗೆ ಗೊತ್ತಾಗುತ್ತೆ. ಎಲ್ಲೋ ಕಲರ್ ಟಾಪ್ ಆಗಿರುತ್ತೆ. ಯಾಕಂದ್ರೆ ಚಂದ್ರ ಮತ್ತೆ ಗುರು ಕಾಂಬಿನೇಷನ್ ಇದ್ದಾಗ ಎಲ್ಲೋ ಕಲರ್ ತುಂಬಾ ಸಖತ್ ಇರ್ತದೆ. ಆದ್ರೆ ಇವತ್ತು ಅದ್ರ ಜೊತೆಗೆ ಗ್ರೀನ್, ಸಂಜೆ 6 ಗಂಟೆ ಗ್ರೀನ್ ತುಂಬಾ ಚೆನ್ನಾಗುತ್ತೆ, ಬ್ಲೂ ತುಂಬಾ ಚೆನ್ನಾಗುತ್ತೆ. ಇವತ್ತು ಟೋಟಲಿ ಬೆಳಗಿನ ಹೊತ್ತು ಅವಾಯ್ಡ್ ಮಾಡ್ಬೇಕಾದ್ರೆ ರೆಡ್ ಕಲರ್ ಬಣ್ಣ, ಬ್ಲಾಕ್ ನ ಅವಾಯ್ಡ್ ಮಾಡ್ಬೇಕು. ಸಂಜೆ 6 ಗಂಟೆ ಮೇಲೆ ರೆಡ್ ಆಗುತ್ತೆ. ಇವತ್ತು ರಾಜ ಬಣ್ಣದಲ್ಲಿ ಕಿಂಗ್ ಅಂದ್ರೆ ಎಲ್ಲೋ ಕಲರ್. ನೀವು ಎಲ್ಲೋನ ಯೂಸ್ ಮಾಡಿ ಸಕಲ ಸಂಪತ್ತು. ಎಲ್ಲೋ ಕಲರ್ ಇರುವ ಹೆಣ್ಮಕ್ಳು ಸುಮ್ಮನೆ ಒಂಚೂರು ಅಷ್ಟವನ್ನ ಹಣೆಗೆ ಇಟ್ಕೊಳ್ಳಿ. 100% ಕಾಲಿಗೆ ಹೆಣ್ಮಕ್ಳು ಅಷ್ಟೇ ಇಟ್ಕೊಂಡು ಹೊಡಿತಾರೆ, ಅದನ್ನ ಇಟ್ಕೊಳ್ಳಿ. ನೀವು ಹೆಣ್ಮಕ್ಳು ಆದಷ್ಟು ಇವತ್ತು ರೆಡ್ ಕಲರ್ನ ಹಾಕ್ಬೇಡಿ. ಈ ವರ್ಷದ ಡೇಂಜರ್ ಬಣ್ಣನೇ ರೆಡ್.
ರೆಡ್ ಲಿಫ್ಟಿಕ್ ಇದ್ರೆ ಖಂಡಿತ ಕೂಡ ಎಷ್ಟೋ ಜನಕ್ಕೆ ಲಿಫ್ಟಿಕ್ ಊದ್ಕೊಂಡು ಓಟಿ ಮಾಡ್ಬೇಕಾಗತ್ತೆ, ಆಪರೇಷನ್ ಮಾಡಿ ಆ ತೊಟ್ಟಿನೆಲ್ಲ ಕಟ್ ಮಾಡಿ ಅದ್ರೊಳಗಡೆ ಹುಳ ಎಲ್ಲ ಬೆಳೆದಿರ್ತವೆ. 100% ಯೂಸ್ ಅಡ್ಜಸ್ಟ್ ರೆಡ್ ಕಲರ್ ಬಣ್ಣನ ಅತಿ ಹೆಚ್ಚು ಈ ವರ್ಷ ಯೂಸ್ ಮಾಡಬೇಡಿ. ಇವತ್ತಿಗೆ ಡೆಡ್ ಆಪೋಸಿಟ್ ಬಣ್ಣ ಅದು. ಗುರುಜಿ, ಹಾಗೆ ಇವತ್ತು ಹೆಣ್ಮಕ್ಳು ರಂಗೋಲಿ ಹಾಕೋದಾದ್ರೆ ಅಥವಾ ದೇವರಲ್ಲಿ ಹೂವು ಬಳಸೋದಾದ್ರೆ ಯಾವ ಬಣ್ಣದ ಹೂವನ್ನ ಅಥವಾ ಯಾವ ಬಣ್ಣದ ರಂಗೋಲಿಯನ್ನ ಹಾಕಿದ್ರೆ ಅದೃಷ್ಟ ತಂದ್ಕೊಡುತ್ತೆ? ತುಂಬಾ ಅದ್ಭುತ. ಇವತ್ತು ಮನೆಗೆ ಬಹಳ ವಿಷಯ, ಚೆಂಡು ಹೂವು ಬಿಟ್ಟಾಗ ತುಂಬಾ ಲಕ್ಕನ ಬರುತ್ತೆ. ಚೆಂಡು ಹೂವಲ್ಲಿ 3-4 ಕಲರ್ ಬರುತ್ತೆ. ಯೆಲ್ಲೋ ಕಲರ್ ಚೆಂಡು ಹೂವು ಬರುತ್ತೆ. ಚೆಂಡು ಹೂವು ತುಂಬಾ ಲಕ್ಕನ ತಂದು ಕೊಡುತ್ತೆ. ಮತ್ತೆ ಅತಿ ಹೆಚ್ಚು ಬಣ್ಣ ಅಂತ ಬಂದಾಗ ಎಲ್ಲೋ ವೈಟ್ ಬಹಳ ವಿಶೇಷವಾದ ಬಣ್ಣ ಆಗುತ್ತೆ ರಂಗೋಲಿ ಬಿಡ್ಬೇಕಾದ್ರೆ ವೈಟ್ ಅಲ್ಲಿ. ಇವತ್ತು ಎಲ್ಲೋ ಒಂದ್ ಕಡೆ ರಂಗೋಲಿ ಬಿಡ್ಬೇಕಾದ್ರೆ 23 ಅನ್ನೋ ನಂಬರ್ಸ್ನ ಎಲ್ಲರೂ ಬರೆದ್ಬಿಟ್ಟೆ ಲಾಸ್ಟ್ ಮೂಮೆಂಟ್. ಸುಮ್ಮನೆ ಶೋ ತರ ಬರೆದು ಸಾಕು. 23 ಅನ್ನೋ ನಂಬರ್ನ ಬರೆಯೋದು, ಇಲ್ಲಾಂದ್ರೆ 33 ಬರೆಯೋದು, ಇಲ್ಲ 11 ಬರೆಯೋದು. ವಿಪರೀತ ರಾಜಯೋಗನ ತಂದು ಕೊಡ್ತೀವಿ. ಸ್ಟೈಲ್ ಆಗಿ ಮಧ್ಯದಲ್ಲಿ 11 ಬರೆದ್ಬಿಡೋದು, ಸೈಡಲ್ಲಿ 23 ಬರೆಯೋದು, ಸೈಡಲ್ಲಿ 33 ಬರೆಯೋದು, ಬಹಳ ರಾಜಯೋಗನ ತಂದು ಕೊಡುತ್ತೆ. ಇವತ್ತು 9 ಅನ್ನು ಬರೀನೇಬಾರ್ದು, 4 ಬರೀನೇಬಾರ್ದು. 4, 9 ಯಾರ ಮೊಬೈಲ್ ನಂಬರ್ ಕೊನೆಯಲ್ಲಿ ಎಂಡ್ ಆಗುತ್ತೆ ಅವ್ರು ಒಂದಲ್ಲ ಒಂದು ಸಮಸ್ಯೆ ಬರುತ್ತೆ ಮೇಡಮ್. ಗುರೂಜಿ ಹೇಳಿರೋ ಹಾಗೆ ಚೆಂಡು ಹೂವನ್ನ ಇವತ್ತು ಹೆಚ್ಚಾಗಿ ಬಳಸೋದ್ರಿಂದ ಇವತ್ತಿನ ದಿನ ಶುಭಕರವಾಗಿರುತ್ತೆ. ಹಾಗೆ ರಂಗೋಲಿ ಹಾಕ್ಬೇಕಾದ್ರೆ ಎಲ್ಲಾದ್ರೂ ಮಧ್ಯೆ 11, 33 ಅಥವಾ 23 ಅಂತ ಬರೆಯೋದ್ರಿಂದ ಕೂಡ ಇವತ್ತಿನ ದಿನ ಶುಭಕರವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಗುರೂಜಿ. ಹಾಗೆ ಇವತ್ತು ಯಾವ ಒಂದು ವಸ್ತುವನ್ನ ನಮ್ಮ ಜೊತೆ ಇಟ್ಕೊಂಡ್ರೆ ಇವತ್ತಿನ ದಿನ ಯಶಸ್ವಿಯಾಗಿರುತ್ತೆ? ಇವತ್ತು ಬಹಳ ವಿಶೇಷವಾಗಿ ನನಗೆ ತಿಳಿದಿರೋ ಪ್ರಕಾರ ಇವತ್ತು ಕರಂಗಲ್ ಮಾಲೆ ಅಂತ ಬರುತ್ತೆ, ಕರಂಗಲ್ ತುಂಡು ಅಂತ ಅಲ್ಲೂ ಬರುತ್ತೆ. 100% ಅದು ಬ್ಲಾಕ್ ಕಲರ್ ಇರುತ್ತೆ. 100% ಆ ಮರ ಬಂದು ಸುಬ್ರಹ್ಮಣ್ಯಕ್ಕೆ ಸಂಬಂಧ ಪಡುತ್ತೆ. ಸುಬ್ರಹ್ಮಣ್ಯಕ್ಕೆ ತುಂಬಾ ಪಾಸಿಟಿವ್. ಅದನ್ನ ನೀವು ಒಂದು ಮೈ ಮೇಲೆ $1 ಹಾಕಿದ್ರು ಒಳ್ಳೇದಾಗುತ್ತೆ. ಈ ನೋಡಿ ತುಂಬಾ ಸ್ಟಾರ್ಗಳು ಆಗ್ತಾ ಇದ್ದಾರೆ. ಇಂದಿರಾ ಗಾಂಧಿ ಎಲ್ಲ ಅವತ್ತಿನ ಕಾಲದಲ್ಲಿ ಹಾಕಿದ್ದಾರೆ, ಶಾರುಖ್ ಖಾನ್ ಎಲ್ಲ ಹಾಕಿದ್ದಾರೆ. ಕರಂಗಲ್ ಮಾಲೆ ಅಂತ ಅಂದ್ರೆ ಅದು ತುಂಬಾ ಪವರ್ಫುಲ್ ಆಯ್ತು. ಅದನ್ನ ನೀವು ಮನೇಲಿ ಇಡ್ಬೋದು. ತುಂಡು ಬೇಕಾದ್ರೂ ಇಡ್ಬೋದು, ನೀವು $ಗೆ ಹಾಕ್ಬೋದು. ನಮ್ಮ ಆಫೀಸಲ್ಲಿ ನಾನು ಒಂದು ತುಂಡು ಧ್ವಜ ಕಂಬ ಥರ ಇಟ್ಟಿದ್ದೀನಿ. ಅದರಲ್ಲಿ ವೇಲೆಲ್ಲ ಬರುತ್ತೆ. ಮುರುಗನ ವೇಲ್, ಇದ್ರಲ್ಲಿ ಮುರುಗನ್ನ ಮಾಡ್ತಾರೆ. ಇದನ್ನ ಬಳಸಿದಾಗ ಸಖತ್ ರಾಜಯೋಗ ಬರುತ್ತೆ. ಇವತ್ತು ಕರಂಗುಲಿ ಮಾಲೆಯನ್ನ ಬಳಸೋದ್ರಿಂದ ಇವತ್ತಿನ ದಿನ ಶುಭಕರವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಗುರೂಜಿ ಅವರು. ಗುರೂಜಿ, 11ನೇ ತಾರೀಕು ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಆಗ್ಲೇ ಉಲ್ಲೇಖ ಕೂಡ ಮಾಡಿದ್ರಿ ರಾಹುಲ್ ದ್ರಾವಿಡ್ ಅವ್ರ ಬಗ್ಗೆ. ಹೆಮ್ಮೆಯ ಕನ್ನಡಿಗ, ಒಬ್ಬ ಖ್ಯಾತ ಕ್ರಿಕೆಟರ್ ಕೂಡ. ಅವರ ಈ ಒಂದು ಯಶಸ್ವಿ ಜರ್ನಿಯ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಗುರೂಜಿ? ಇಲ್ಲ, ನಾನು ರಾಹುಲ್ ದ್ರಾವಿಡ್ ಅವ್ರ ಮನೆಯನ್ನ ಇಂದ್ರನಾಥದಲ್ಲಿ ಮನೆ ಇದ್ದಾಗ ನಾನು ಅವಾಗ ಆಟ ಓಡಿಸ್ತಿದ್ದೆ. ಅವ್ರ ಮನೆಯಲ್ಲೂ ಜಾತಕ ಹೇಳಿ ಅವ್ರ ಮನೆ ಫಾಲೋ ಎಲ್ಲ ಮಾಡ್ಬಿಟ್ಟು ಬಂದೆ. ರಾಹುಲ್ ದ್ರಾವಿಡ್ ಅವ್ರಿಗೆ 4ನೇ ತಾರೀಕು ಅವ್ರ ಮೇಲೆ ಒಂದು ಸಾವು ಕೂಡ ಆಗುತ್ತೆ. ಅದು ನಂಗೆ ಯಾರು ಅಂತ ಗೊತ್ತು, ನಾನು ಹೇಳಕ್ ಇಷ್ಟಪಡಲ್ಲ. ಹಾಗಾಗಿ ಅವ್ರ ಲೈಫಲ್ಲಿ 4ನೇ ನಂಬರ್ಸ್ ಕ್ರಿಕೆಟ್ ನಂಬರಲ್ಲಿ ತುಂಬಾ ಫೇಲ್ಯೂರ್ನ ಅತಿ ಹೆಚ್ಚು ತಂದು ಕೊಡ್ತಾರೆ. ಆ ಡೇಟಲ್ಲಿ ಅವ್ರು ತುಂಬಾ ಅತಿ ಹೆಚ್ಚು ಆಡಕ್ಕಾಗಲ್ಲ. ಹಾಗಾಗಿ ಅವ್ರಿಗೆ 5ನೇ ನಂಬರ್ಸ್ ತುಂಬಾ ಚೆನ್ನಾಗಿ. ಅವ್ರು 23ನೇ ಜರ್ಸಿ ನಂಬರ್ನ ಯೂಸ್ ಮಾಡ್ತಾರೆ. ತುಂಬಾ ರಾಜಯೋಗ ಅಂತ. ಹೌದು. ಆಮೇಲೆ 23 ಆಗಿ 19 ಕ್ಯಾಪ್ಟನ್ ಆದ್ಮೇಲೆ 19ನ ಯೂಸ್ ಮಾಡ್ರು. ಕ್ಯಾಪ್ಟನ್ ಆಗಕ್ಕಿಂತ ವೈಸ್ ಕ್ಯಾಪ್ಟನ್ 23ನ ಯೂಸ್ ಮಾಡ್ರು. 19ನ ನಂಬರ್ ಯೂಸ್ ಮಾಡೋದ್ರಲ್ಲಿ 9 ಪಾಸ್ ಆಯ್ತು. ಖಂಡಿತ ಅಲ್ಲ ಕೂಡ ಅವರು ವೈಸ್ ಕ್ಯಾಪ್ಟನ್ ಪ್ಲೇಯರ್ ಆಗಿ ಹೆಸರು ಮಾಡಿದ್ರು, ಕ್ಯಾಪ್ಟನ್ ಆಗಿ ನೇಮ್ ಮಾಡೋಕ್ಕಾಗಲ್ಲ. ಅವಾಗ 19ನ ಜರ್ಸಿ ನಂಬರ್ನ ಯೂಸ್ ಮಾಡಿದಾಗ 9 ಟೀಮಿಂದ ಆಚೆ ಕಳಿಸು. ಕ್ಯಾಪ್ಟನಲ್ಲಿ ಫಸ್ಟ್ನೇ ರೌಂಡಲ್ಲಿ ನಾವು ಆಚೆ ಬರ್ತೀವಿ, ಎಲ್ಲ ಥರದ ತೊಂದರೆ ಆಗುತ್ತೆ. ಆ 9 ನಂಬರ್ ಅವ್ರ ಲೈಫಲ್ಲಿ ಡಿಸ್ಟರ್ಬ್ ಮಾಡ್ತಾರೆ. ಅವ್ರು 9 ಅವಾಯ್ಡ್ ಮಾಡೋಷ್ಟು ಲಕ್ಕನ್ನು ತಂದು ಕೊಡುತ್ತೆ. 4 ಮತ್ತು 9 ಅವಾಯ್ಡ್ ಮಾಡೋಷ್ಟು ವಿಪರೀತ ರಾಜಯೋಗ. ರಾಹುಲ್ ದ್ರಾವಿಡ್ ಹುಟ್ಟಿರೋದೇ ನಮ್ಮ ಅದೃಷ್ಟ. ತುಂಬಾ ಶಿಸ್ತು, ದುಡ್ಡಿಗೆ ಮುಖ್ಯತ್ವ ಅಲ್ಲ, ಮನುಷ್ಯತ್ವಕ್ಕೆ ವ್ಯಾಲ್ಯೂ ಅನ್ನೋದನ್ನ ರಾಹುಲ್ ದ್ರಾವಿಡ್ ನೋಡಿ ಕಲ್ತ್ಕೋಬೇಕು. ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ತಾರೆ. ಪ್ರೀತಿ ಮಾಡೋದನ್ನ ಕಲ್ತಿದ್ದೆ ರಾಹುಲ್ ದ್ರಾವಿಡ್. ಎಲ್ಲರಿಗೂ ಬುದ್ಧಿವಂತರಾಗಿದ್ದಾರೆ. ಅವ್ರ ಲೈಫಲ್ಲಿ ತುಂಬಾ ಡಿಸ್ಟರ್ಬ್ ಆಯ್ತು. ಅವಾಗ ಅಂಬರೀಷ್ ಎಲ್ಲ ಸ್ಟ್ರೈಕ್ ಮಾಡಿ ಅವ್ರನ್ನ ಮತ್ತೆ ಇಂಡಿಯನ್ ಟೀಮಿಗೆ ಸೇರಿಸಿದ್ರು. ಇದೆಲ್ಲ ತುಂಬಾ ಸಾಧನೆ ಮಾಡಿಕೊಟ್ಟಿದ್ದಾರೆ. ಗುರುಜಿ, ನಮ್ಮ ಬಹಳಷ್ಟು ಜನ ವೀಕ್ಷಕರು ತಮ್ಮ ಜೊತೆ ಮಾತಾಡಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಕಾಯ್ತಾ ಇದ್ದಾರೆ. ನಮ್ಮ ಮೊದಲನೇ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಗೀತಾ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಗೀತಾ ಅವರೇ? ರಾಯಚೂರು ಡಿಸ್ಟ್ರಿಕ್ಟ್ ಇಂದ ಮಾತಾಡ್ತಿದ್ದೀನಿ. ಗೀತಾ ಅವರೇ, ನಮ್ಮ ಜೊತೆ ಆರ್ಯವರ್ಧನ್ ಗುರೂಜಿ ಅವರು ಇದ್ದಾರೆ. ನಿಮ್ಮ ಪ್ರಶ್ನೆಯನ್ನ ಕೇಳಿ. ಓಕೆ ಮ್ಯಾಮ್. ಗೀತಾ ನಮಸ್ಕಾರ. ಯಾರ ಬಗ್ಗೆ ಕೇಳ್ತೀರಾ? ನಮ್ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಗೀತಾ, ಏನ್ ನಿಮ್ ಪ್ರಶ್ನೆ ಏನು? ನಮ್ ಪ್ರಶ್ನೆ ನಮ್ ಬಗ್ಗೆನ ಕೇಳ್ಬೇಕಾಯ್ತ್ರಿ. ಡೇಟ್ ಟೈಮಿಂಗ್ಸ್ ಎಲ್ಲ ಇದೆಯಾ? ಇದೆ ರೀ, ಪಕ್ಕ ಇದೆ. ಓಕೆ. ಮನೇಲಿ ಯಾರು ಇದ್ರೆ ಗೀತಾ ಅವರೇ? ಮನೇಲಿ ನಾವು ತವ್ರ ಮನೇಲಿ ಇದೀವ್ರಿ ಗುರುಜಿ. ನಾವು ಗಂಡ ಮನೇನ ಏನಾಗಿದೆ? ಸ್ವಲ್ಪ ಹಂಗೆ ಪ್ರಾಬ್ಲಮ್ ಇದೆ ಸರ್ ನಮ್ದು. ಹೆಸರು ಮಾತ್ರ ಗೀತಾ, ಗಂಡ ಹತ್ರ ಯಾವ ಗೀತೆನೂ ನೋಡಲ್ಲ ಅನ್ಸುತ್ತೆ ನೀವು. ಸರ್ ಅದೇ ಗುರುಜಿ. ಓಕೆ ಗೀತಾ ಅವರೇ, ಏನ್ ನಿಮ್ ಪ್ರಶ್ನೆ ಏನೋ? ನೀವು ಒಂದು ಹಾಡು ಹೇಳಿ, ನಿಮ್ ಉತ್ತರ ಕೊಡ್ತೀನಿ. ಹಾಡ್ ಬರಲ್ಲ ಗುರುಜಿ. ಮತ್ತೆ ಹೆಸರು ಗೀತಾ ಅಂತ ಇಟ್ಬಿಟ್ಟು ಒಂದು ಹಾಡು ಬರೋಕ್ಲಿ ಯಾಕೆ ಹೆಸರು ಇಟ್ಕೊತೀರಾ? ಬೇರೆ ಹೆಸರು ಇಟ್ಕೋಬೇಕಲ್ಲ ನೀವು. ಸರ್ ಹೇಳಿ ಗೀತಾ ಅವರೇ, ಗಂಡನ ಮುಂದೆ ಒಂದು ಹಾಡು ಹೇಳಿಲ್ಲ, ನಮ್ಮ ಮುಂದೆನೂ ಹಾಡು ಹೇಳಿಲ್ಲ, ಯಾರ ಮುಂದೆ ಹಾಡು ಹೆಂಗಿರ್ತೀರ? ಮತ್ತೆ ಒಂದು ಏನಾರು ಒಂದು ಹೇಳಿ, ಒಂದು ಲೈನು. ಏ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಆಯ್ತು ಗುರುಜಿ, ಇಷ್ಟೇ ನಮ್ಗ. ಎಲ್ಲಾರು ಕೆಲಸ ಹುಡುಕ್ಬೇಕು ಅಂತ ಇದ್ದೀರಾ? ಓದಿ ಅಂದ್ರೆ ಗೆಸ್ಟ್ ಟೀಚರ್ ವರ್ಕ್ ಮಾಡ್ತಾ ಇದೀನಿ ಸರ್. ಅದನ್ನೇ ನಿಮ್ಮ ಓದು ಶಾರದಾಂಬೆ ಹೇಳಿದ್ರೆ ಕೆಲಸ. ಯಾಕಂದ್ರೆ ವಿದ್ಯೆ ಬಂದ್ರೆ ಕೆಲಸ ಬರಲೇಬೇಕಲ್ಲ ಅಲ್ವಾ? ಹೌದು ಗುರುಜಿ. ಊರಿಗೊಬ್ಳೆ ಪದ್ಮಾವತಿ ತರ ಊರಿಗೆ ಬಂದಲ್ಲಿ ನೀರಿಗೆ ಬರಲ್ಲ ಅನ್ನೋ ತರ ಗಾದೆ ಮಾತು. ಏನ್ ಹೇಳಿ? ಊರಿಗೆ ಬಂದವಳು ನೀರಿಗೆ ಬರಲ್ವಾ?
ಬರ್ತಾರ ಸರ್. ಹಂಗೆ ನೀವು ಓದಿದ್ಮೇಲೆ ಶಾರದಾಂಬೆ ಹೇಳಿದ್ಮೇಲೆ ನೀವು ಓದಿರ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಲ್ವಾ? ಹೌದೌದ್ರಿ. ಹಾ ಗುರುಜಿ. ಗೀತಾ ಅವರೇ, ನೀವು ಸ್ಕೂಲ್ ಟೀಚರ್ ಆಗಿದ್ರೆ ಅಂಗನವಾಡಿನೇ ಇಲ್ಲ ಯಾವ ಸ್ಕೂಲು? ಅಂಗನವಾಡಿ ಅಲ್ಲ ಸರ್, ಪ್ರೈವೇಟ್ ಸ್ಕೂಲಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಕೊಡಿ ಡೇಟ್ ಆಫ್ ಬರ್ತ್ ನೀವು. 17 17 6 6ನೇ ತಿಂಗಳ 6ನೇ ತಿಂಗಳು ಇಯರು 1984. 84. ಟೈಮಿಂಗ್ಸ್? ಹಾ ಗುರು, ಟೈಮಿಂಗ್ಸ್ 5:25 ಸಂಜೆ. 5:25? 5:25 ಸಂಜೆ. ಓಹೋ, ಏನ್ ಹಿಂಗಿದೆ ನಿಮ್ ಜಾತಕ? ಹಾ ನಿಮ್ಮ ಅಮ್ಮಗ ಆರೋಗ್ಯ ಎಲ್ಲ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಗುರುಜಿ. ಓಕೆ ಓಕೆ, ಏನು ಏಟಾಗಿಲ್ಲ, ಏನು ತೊಂದರೆ ಇಲ್ಲ ಕಾಲು ಕೈ ಎಲ್ಲ ನಿಮಗೂ ಅವ್ರಿಗೂ ಏನುವೆ? ಇಲ್ಲ ಗುರುಜಿ, ಏನಿಲ್ಲ. ಓಕೆ ಓಕೆ. ನಿಮ್ಮ ಲೈಫಲ್ಲಿ ಏನು ನಿಮ್ಮ ಪ್ರಶ್ನೆ ಏನು? ನಮ್ದು ಹೆಂಗಿದೆ ಲೈಫ್, ಹೆಂಗಿದೆ ರೀ ಅಂತ ಕೇಳ್ಬೇಕಾಗಿತ್ತು. ಓಕೆ, ಬೇರೆ ಮದುವೆ ಆಯ್ತಿಲ್ಲ, ಅವ್ರ ಜೊತೆಲೆ ಸಂಸಾರ ಮಾಡ್ತೀರಾ? ಈಗ ಅವ್ರ ಜೊತೆನೇ ಇದೀವ್ರಿ ನಾವು. ಅವ್ರ ಜೊತೆಲಿ ಇದ್ದೀರಾ? ರೀ ಗುರುಜಿ. ಹಾಗೆ ನೋಡಿ, ನಿಮಗೆ ಲಗ್ನದಲ್ಲಿ ಕೇತು ಗ್ರಹ ಇದ್ದಾರೆ. ಬಹಳ ವಿಶೇಷವಾಗಿ ಕೇತು ಗ್ರಹ ಇರೋದ್ರೆ ನೀವು ಅತಿ ಹೆಚ್ಚು ನೀವು ಮಾಡಲಿಂಗ್ ತರ ತೋರಿಸುತ್ತೆ. ಸಣ್ಣ ಇದ್ದೀರಾ ದಪ್ಪ ಇದ್ದೀರಾ? ಸಣ್ಣ ಇದ್ದಿದ್ದು. ಹೌದೌದು. ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಎಲ್ಲ ಹಾಕ್ತಿರ ತಾನೆ, ಮಾಡಲಿಂಗ್ ಇನ್ನೂ ಹಾಕಲ್ವ ಅವೆಲ್ಲ? ಇಲ್ಲ ಗುರುಜಿ, ಆತರ ಎಲ್ಲ ಏನಿಲ್ಲ ನಾವು. ಓಕೆ, ನೀವು ನೋಡಿ, ನಿಮ್ಮ ಲಗ್ನದಲ್ಲಿ ಕೇತು ಗ್ರಹ ಇದ್ದಾನೆ, ಸಪ್ತಮದಲ್ಲಿ ಬುಧ ಗ್ರಹ ಇದ್ದಾನೆ. ಬಹಳ ವಿಶೇಷ. ನಿಮ್ಮ ಯಜಮಾನ್ ಏನ್ ಮಾಡ್ತಾರೆ? ವ್ಯವಸಾಯ ಗುರುಜಿ. ಓಕೆ, ಬುಧ ಗ್ರಹ ರಾಹು ಜೊತೆ ಇದ್ದಾನೆ. ಓಕೆ, ಸೂಪರ್. ಗುರು 2ನೇ ಮಲ್ಲಿದ್ದಾನೆ, ನಿಮ್ಮ ಲೈಫ್ ಲಾಂಗ್ ಟೀಚರ್ ಕೆಲಸ ಮಾಡ್ಬೋದು 100%. ನಿಮ್ಗೆ ಶನಿ ಮತ್ತೆ ಕುಜ 12ನೇ ಮಲ್ಲಿದ್ದಾನೆ. ನಿಮಗೆ ಶನಿ ಮತ್ತೆ ಕುಜ ಗ್ರಹ ಇರೋದ್ರೆ ಯಾವಾಗಲೂ ಕಿತ್ತಾಟ ಜಗಳ ನಿಮ್ಮ ಮನೇಲಿ ತಪ್ಪಿದ್ದಲ್ಲ. ಇನ್ನು ಹೋಯ್ತಾ ಇನ್ನೂ ಜಾಸ್ತಿ ಆಗುತ್ತೆ, ಕಮ್ಮಿ ಆಗಲ್ಲ. ಗಂಡ ಹೆಂಡತಿ ಪ್ರಾಬ್ಲಮ್ ಏನ್ ಹೇಳಿ? ಗಂಡ ಹೆಂಡತಿ ಪ್ರಾಬ್ಲಮ್ ಕಡಿಮೆ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ. ಅದಕ್ಕೆ ಪರಿಹಾರ ಇಲ್ವಾ ಗುರುಜಿ? ಪರಿಹಾರ ಇದೆ. ಪರಿಹಾರ ಇದೆನಾ? ಯಾಕಿರಕ್ಕಲ್ಲ? ಹೇಳ್ರಿ ಗುರುಜಿ, ನಮ್ಗೆ ಬಹಳ ಲೈಫ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಏನಾಗಿತ್ತು ಮೇಡಮ್ ಅವರೇ? ಅದೇ ರೀ ಗುರುಜಿ, ನಮ್ಮ ಮನೆಯವರು ಸರಿಯಾಗಿ ವರ್ಕ್ ಮಾಡಂಗಿಲ್ಲ. ಏನ್ ವರ್ಕ್ ಮಾಡ್ತಾರ? ಅದೇ ವ್ಯವಸಾಯ ಅಂತ ಮಾಡಿ ಕೊಟ್ಟಿದ್ದಾರೆ, ಬಟ್ ಅವ್ರು ವ್ಯವಸಾಯ ಮಾಡಲ್ಲ ರೀ. ಒಂಥರ ಮಾನಸಿಕವಾಗಿ ಒಟ್ಟ ಏನ್ ಕೆಲಸ ಮಾಡಲ್ಲ ರೀ. ಅವ್ರಿಗೆ ಬುಧನ್ ಜೊತೆ ರಾಹು ಸೇರಂಗ್ ಮಾಡಲ್ಲ. ಶುಕ್ರ ಗ್ರಹನೂ ಸೂರ್ಯ ಗ್ರಹನೂ 8ನೇ ಮಲ್ಲೆ ನಿಮಗಿದೆ 100%. ಹಾಗಾಗಿ ಮ್ಯಾರೇಜ್ ಲೈಫ್ ನೆಮ್ಮದಿ ಇಲ್ಲ. ನಿಮ್ ಕೆಲಸ ನೀವೇ ಮಾಡಿ ನೀವು ಆರಾಮಾಗಿ ಬದುಕ್ಬೋದು. ನಿಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. 2012ರಿಂದ ನಿಮ್ಮ ಟೈಮಲ್ಲಿ ತುಂಬಾ ಬದಲಾವಣೆ ಆಯ್ತು. 2012ರಿಂದ ಈಚೆಗೆ ಏನಾದ್ರು ಕೆಲಸ ಸಿಕ್ಕಿತಾ? ಇಲ್ಲ ಗುರುಜಿ, ನಾವೇನು ಟ್ರೈ ಮಾಡಿಲ್ಲ ಗೌರ್ಮೆಂಟ್ ಜಾಬ್ಗೆ. ಗೌರ್ಮೆಂಟ್ ಕೆಲಸ ಸಿಗಲ್ಲ, ಪ್ರೈವೇಟ್ ಕೆಲಸ ಎಲ್ಲರೂ ಮಾಡ್ತಿದ್ರೆ 2012ರಿಂದ ಈಚೆಗೆ ಅಂತ ಕೇಳಿದ್ರೆ ನಿಮ್ಮ ಲೈಫಲ್ಲಿ ಆಯ್ತು? ಮಾಡ್ತಿದ್ವಿ ಗುರುಜಿ, ಪ್ರೈವೇಟ್ ಅಲ್ಲೇ ವರ್ಕ್ ಮಾಡ್ತೀವಿ. ಗೌರ್ಮೆಂಟ್ ಕೆಲಸ ಎಲ್ಲ ಸಿಗಕ್ಕಲ್ಲ, ನೀವು ಟ್ರೈ ಮಾಡಿ. ನಿಮ್ಮ ಜಾಗದಲ್ಲಿ ಇವಾಗ ಗುರು ದಶೆ ತುಂಬಾ ಚೆನ್ನಾಗಿದೆ. ಗುರು ತುಂಬಾ ಚೆನ್ನಾಗಿರೋದ್ರಿಂದ ಅತಿ ಹೆಚ್ಚು ದಕ್ಷಿಣಾಮೂರ್ತಿನ ಆರಾಧನೆ ಮಾಡಿ. ನಿಮ್ಮ ಜೀವನ ಪಾವನ ಆಗುತ್ತೆ, ತುಂಬಾ ಇಂಪ್ರೂವ್ಮೆಂಟ್ ಆಗ್ತೀರಾ. ನಿಮ್ಮ ಲಕ್ಕಿ ಮಕರ ರಾಶಿ ಶ್ರವಣ ನಕ್ಷತ್ರ ಅಂದರೆ ನಿಮಗೆ ಇನ್ನು 1 ವರ್ಷ ಕಾಲ ಟೈಮ್ ಚೆನ್ನಾಗಿಲ್ಲ. ದಶೆ ಚೆನ್ನಾಗಿದೆ, ಭುಕ್ತಿ ಚೆನ್ನಾಗಿದೆ. ಆದರೆ ಮಕರ ರಾಶಿಗೆ ಗುರು ಅಷ್ಟಮಕ್ಕೆ ಹೋಗ್ತಾನೆ, ಶನಿ 3ನೇ ಮನೆಗೆ ಬರ್ತಾನೆ, ರಾಹು 2ನೇ ಮನೆಗೆ ಬರ್ತಾನೆ. ಯಪ್ಪ, ಹಾವು ಕಡಿದ್ರು ಪರಲ್ಲ, ಹಾವಿನ ಜೊತೆ ಚೇಣು ಕಡಿಯೋ ಥರ ಆಗ್ಬಿಟ್ಟೈತೆ ನಿಮಗೆ ಅನಿಸ್ತೈತೆ ಏನಪ್ಪ ಏನಾಗುತ್ತೋ ಮುಂದೆ ಅಂತ ಕನ್ಫ್ಯೂಸ್ ಆಗುತ್ತಲ್ಲ. ಆ ಕನ್ಫ್ಯೂಸ್ ಎಲ್ಲವೂ ಕೂಡ 18 ತಿಂಗಳು ನಿಮ್ಗೆ ಪ್ರಾಬ್ಲಮ್ ಇದೆ. ಈಗಲಿಂದಲೇ ಜಾಗೃತಿ ಎಲ್ಲ ಪ್ರಾಬ್ಲಮ್ ಬಗೆಹರಿಸ್ಕೊಳ್ಳಿ. ನಿಮ್ಮ ಲಕ್ಕಿ ಡೇಟ್ನ ಫಾಲೋ ಮಾಡಿ, 12, 14 ಫಾಲೋ ಮಾಡಿ, 1 ಮತ್ತೆ 8 ಅವಾಯ್ಡ್ ಮಾಡಿ. ಒಳ್ಳೇದಾಗಲಿ ನಿಮ್ಗೆ. ಓಕೆ ಗುರುಜಿ. ಗೀತಾ ಅವರೇ, ಗುರೂಜಿಯವರು ಕೊಟ್ಟಿರುವಂತಹ ಸಲಹೆಗಳನ್ನ ಪಾಲನೆ ಮಾಡಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗೀತಾ ಅವರೇ. ಗುರೂಜಿ, ನಮ್ಮ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಮೇಡಮ್, ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ನೇತ್ರ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನೇತ್ರ ಅವರೇ? ನಾವು ದಾಸನಾಳಿಂದ ಮಾತಾಡ್ತಿದ್ದೇವೆ. ನೇತ್ರ ಅವರೇ, ನಮ್ಮ ಜೊತೆ ಆರ್ಯವರ್ಧನ್ ಗುರೂಜಿಯವರು ಇದ್ದಾರೆ, ಮಾತನಾಡಿ. ಓಕೆ. ನೇತ್ರ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ಏನಾದ್ರು ಕಣ್ ದಾನ ಮಾಡ್ತಿರಲ್ಲ? ಕಣ್ ಚೆನ್ನಾಗಿ ಕಾಣ್ತಾವ ನಿಮಗೆ? ಚೆನ್ನಾಗಿ ಕಾಣ್ತಾ ಗುರುಜಿ. ಕಣ್ ದಾನ ಮಾಡೋ ಹೋಗ್ತೀರಾ ಅವಾಗ್ಲೂ? ಮಾಡ್ತೀವಿ ಗುರುಜಿ. ಯಾರಿಗ್ ಮಾಡ್ತೀರಾ? ಹುಡುಗಿಗ ಹುಡುಗನಿಗ? ಹುಡುಗಿಯರಿಗೆ. ಹುಡುಗರಿಗೆ ಮಾಡಲ್ವಾ? ಇಲ್ಲ ಗುರುಜಿ. ಎಲ್ಲದಕ್ಕೂ ಹುಡುಗ ಬೇಕು, ನಿಮ್ ಮಾತ್ರ ಬೇಡ ಅಂತ ಇದ್ರ. ಓಕೆ, ಕೊಡಿ. ನೇತ್ರ ಅವ್ರು ಯಾರ ಬಗ್ಗೆ ಕೇಳ್ತೀರಾ? ನನ್ನ ಮಗಳ ಬಗ್ಗೆ ಕೊಡಿ ನೇತ್ರ ಅವರು. ನಿಮ್ಮ ಮಗಳ ಹೆಸರೇನು? ನನ್ನ ಮಗಳ ಅನುಶ್ರೀ ಗುರುಜಿ. ಅನುಶ್ರೀ? ಓ, ಸೂಪರ್ ಸೂಪರ್. ಹಂಗಾರೆ ಕೊಡಿ, ಡೇಟ್ ಆಫ್ ಬರ್ತ್ ಕೊಡಿ. 5/12/2011. 5/12? ಗುರುಜಿ. 12/2011. ಟೈಮಿಂಗ್ಸು? ಸೋಮವಾರ ಬೆಳಗ್ಗೆ 5:35. 5:30 ಸೋಮವಾರ ಬೆಳಗ್ಗೆ ಗುರುಜಿ. ಅನುಶ್ರೀ ಡೇಟ್ ಆಫ್ ಬರ್ತ್ ನೋಡಿರಾ? 5/12/2011 ಅಲ್ವಾ? ಗುರುಜಿ. ರೇವತಿ ನಕ್ಷತ್ರ, ಮೀನರಾಶಿ. ಏನ್ ಕೇಳ್ಬೇಕು ಅಂತ ಅನುಶ್ರೀ ಬಗ್ಗೆ? ಅವ್ಳ ಫ್ಯೂಚರ್ ಹೆಂಗಿದೆ ಅಂತ ಕೇಳ್ತಿದ್ರು. ಅದು ಏನೇನ್ ಕೇಳ್ಬೇಕು ಅಂತ ಕೇಳಿದ್ರೆ ಹೇಳ್ತೀನಿ. ಅವಳು ಮುಂದೆ ಏನಾಗ್ತಾಳೆ, ಎಜುಕೇಶನ್ ಎಲ್ಲ ಹೇಗಿದೆ ಅಂತ ಕೇಳ್ಬೇಕು. ನೋಡಿ, ಅವ್ರ ಜಾಗದಲ್ಲಿ 100% ಎಜುಕೇಶನ್ ಬಗ್ಗೆ ಕೇಳ್ತಾರ. ಎಜುಕೇಶನ್ ಶುಕ್ರ ದಶೆ, ಕೇತು ದಶೆ 2035 ಇರುತ್ತೆ. ನಿಮ್ಮ ಮಗಳಿಗೆ ಗುರು 6ನೇ ಮಲ್ಲಿದ್ದಾನೆ. ಶನಿ, ಉಚ್ಚ ಶನಿ ಗುರು ನೋಡ್ತಾನೆ. ತುಂಬಾ ರಾಜಯೋಗದ ಫಲವನ್ನ ಕೊಡ್ತಾನೆ ಅಂತ ಹೇಳುತ್ತೆ. ಎಜುಕೇಶನ್ ನಲ್ಲಿ ನಿಮ್ಮ ಮಗಳು
ಇಂಜಿನಿಯರಿಂಗ್ ಮಾಡ್ಬೋದು, ಸಿವಿಲ್ ಮಾಡ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ಬೋದು. ಶುಕ್ರ ತುಂಬ ಚೆನ್ನಾಗಿದ್ದಾನೆ, ಹಾಗಾಗಿ ಆಕ್ಟರ್ಸ್ ಕೂಡ ಆಗ್ಬೋದು. ಅದ್ಭುತವಾಗಿದೆ. ಚಂದ್ರ ತುಂಬ ಚೆನ್ನಾಗಿದ್ದಾನೆ, ಚೆನ್ನಾಗಿ ಮಾತಾಡ್ಬೋದು. ನಿಮ್ಮ ಮಗಳ ಜಾತಕ ತುಂಬ ಚೆನ್ನಾಗಿರೋದೆ ಅಮ್ಮ, ತುಂಬ ಅದ್ಭುತವಾಗಿದೆ. ಅದ್ರಲ್ಲಿ 5ನೇ ತಿಂಗಳು ಇನ್ನೂ ಚೆನ್ನಾಗಿದೆ. ನನ್ನ ಪ್ರಕಾರ ಶನಿ ತುಂಬ ಚೆನ್ನಾಗಿರೋದ್ರಿಂದ ನೀವು ಒಳ್ಳೆ ಇಂಜಿನಿಯರ್ ಮಾಡಿಸಿದ್ರೆ ಸಖತ್ ರಿಸಲ್ಟ್ ಬರುತ್ತೆ. ಇಂಜಿನಿಯರ್ ಮಾಡಿಸ್ಬೋದು, ಯಾಕಂದ್ರೆ ಶುಕ್ರ ಸ್ಟ್ರಾಂಗ್ ಆಗಿರೋದ್ರಿಂದ ಲವ್ವಲ್ಲಿ ಬಿದ್ದುಬಿಟ್ರೆ ಕಷ್ಟ. ಹಾಗಾಗಿ ಇಂಜಿನಿಯರ್ ಮಾಡಿದಾಗ ಲವ್ವಲ್ಲಿ ಬಿದ್ದು ತಡ್ಕರುತ್ತೆ, ಏನು ತೊಂದರೆ ಇಲ್ಲ. ಲವ್ವಲ್ಲಿ ಬೀಳ್ತಾರೆ, ಬೀಳ್ದಿರೋ ಥರ ನೋಡ್ಕೊಳ್ಳಿ. ಒಳ್ಳೆದಲ್ಲ. ಅನುಶ್ರೀಯವ್ರಿಗೆ ಲಕ್ಕಿ ಡೇಟು, ಲಕ್ಕಿ ನಂಬರ್ಸನ್ನ ಫಾಲೋ ಮಾಡಿದಾಗ, ಲಕ್ಕಿ ಕಲರ್ನ ಫಾಲೋ ಮಾಡಿದಾಗ ಅವ್ರಿಗೆ 1, 2, 6, 9 ಫಾಲೋ ಮಾಡೋಕೆ ಹೇಳಿ. ಅದೇ ಥರ ಕಲರ್ಸ್ ಅಂತ ಬಂದಾಗ ಹಸಿರು ಕಲರ್ ಬಣ್ಣ, ಬ್ಲೂ ಕಲರ್ ಬಣ್ಣನ ಯೂಸ್ ಮಾಡೋಕೆ ಹೇಳಿ. ಒಳ್ಳೇದಾಗಲಿ. ಅವ್ರು ಯಾವ ದೇವ್ರಿಗೆ ಜಾಸ್ತಿ ದೇವ್ರಂತ ಬಂದಾಗ 100% ಬುಧ ಗ್ರಹನ ಆರಾಧನೆ ಮಾಡ್ಬೇಕು. ನಾನು ದೇವ್ರು ಹೇಳೋದು ಕಮ್ಮಿ ಅಮ್ಮ. ದೇವರು ನಿಮ್ಮ ಮನೆ ದೇವ್ರು ಇರ್ತಾರೆ, ನಿಮ್ಮ ಕುಲ ದೇವ್ರನ್ನ ಆರಾಧನೆ ಮಾಡಿ ಬುಧ ಗ್ರಹನ ಆರಾಧನೆ ಮಾಡ್ಬೇಕು. ಯಾಕಂದ್ರೆ ಲಗ್ನದಲ್ಲಿ ಬುಧ ಗ್ರಹ ಇದ್ದಾನೆ, ಅಷ್ಟಮಾಧಿಪತಿ ಮತ್ತೆ 11ನೇ ಮನೆ ಅಧಿಪತಿ ಲಗ್ನದಿಂದ ಬುಧ ಗ್ರಹನ ಆರಾಧನೆ ಮಾಡಿದಾಗ ಬುದ್ಧಿ ಇಂಪ್ರೂವ್ಮೆಂಟ್ ಆಗುತ್ತೆ. ಬುದ್ಧಿ ಬಂದ್ರೆ ಜಗತ್ತನ್ನು ಆಳ್ಬಹುದು. ಓಕೆ ಮೇಡಮ್. ನೇತ್ರ ಅವರೇ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನೇತ್ರ ಅವರೇ. ಗುರೂಜಿ, ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ನಮ್ಮ ವೀಕ್ಷಕರು ಕಾಯುವಂತಹ ಸಮಯ ಇದು. ನೀವು ಕೊಡುವಂತಹ ದಿನದ ಸಲಹೆಗೋಸ್ಕರ ಇವತ್ತಿನ ದಿನದ ಸಲಹೆ ಏನ್ ಕೊಡ್ತಾ ಇದ್ದೀರಾ? ಇವತ್ತು ಬೆಡ್ರೂಮ್ ಎಲ್ಲರಿಗೂ ಬೇಕಾಗೈತೆ. ಬೆಡ್ರೂಮ್ ಅಲ್ಲಿ ಗಂಡ ಹೆಂಡತಿ ಜಗಳ, ಸಂಬಂಧಿಕರ ಜಗಳ, ಕುಟುಂಬದ ಜಗಳ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಮನಸ್ತಾಪಗಳು ಜಾಸ್ತಿ ಆಗ್ತಾ ಇದಾವೆ. ಮನೆಯಲ್ಲಿ ಸಂಪಾದನೆ ಆದ್ರೂ ಕೂಡ ನೆಮ್ಮದಿಗಳು ಕಮ್ಮಿ ಇರುತ್ತೆ. ತುಂಬಾ ಸಂಪಾದನೆ, ತುಂಬಾ ಚೆನ್ನಾಗಿರ್ತಾರೆ, ಎಲ್ಲ ಇರ್ತಾರೆ. ಆದರೆ ನಿಮ್ಮ ಮನೆಯಲ್ಲಿ ಬರುವಂಥದಕ್ಕೆ ಬಾತ್ರೂಮ್ ಇಂದ ಸಮಸ್ಯೆಗಳನ್ನ ಬರುತ್ತೆ. ಬಾತ್ರೂಮ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜನರಲ್ 2 ಬೆಡ್ರೂಮ್ ಮನೆ ಮಾಡಿರ್ತಾರೆ. ಮನೆ ಎಂಟ್ರೆನ್ಸ್ ಈಶಾನ್ಯ ಮೂಲೆ ಇದ್ದಾಗ ವಾಯು ಮೂಲೆಯಲ್ಲಿ ಒಂದು ಬಾತ್ರೂಮ್ ಇಟ್ಟಿರ್ತಾರೆ. ಕಾಮನ್ ಬಾತ್ರೂಮ್ ಯೂಸ್ ಮಾಡಿರ್ತಾರೆ. ಕಾಮನ್ ಮೂಲೆನ 99% ವಾಯು ಮೂಲೆ ಇಟ್ಟಿರ್ತಾರೆ. ಅಲ್ಲಿ ವಾಯು ಮೂಲೆ ಪಕ್ಕದಲ್ಲಿ ಒಂದು ಡೋರ್ ಇಟ್ಟು ಅಗ್ನಿ ಮೂಲೆ ಎಂಟ್ರೆನ್ಸ್ ಇಟ್ಟು ಅದೊಂದು ರೂಮ್ ಮಾಡಿರ್ತಾರೆ. ಆ ರೂಮಲ್ಲಿ ಕಾಮನ್ ಬಾತ್ರೂಮ್ ಇರಲ್ಲ. ಅಂದ್ರೆ ಕಾಮನ್ ಬರೀ ಬೆಡ್ರೂಮ್ ಇರುತ್ತೆ, ಕಾಮನ್ ಇರುತ್ತೆ. ಅದೇ ಕುಬೇರ ಮೂಲೆನ ನೀವು ಬೆಡ್ರೂಮ್ ಮಾಡಿದಾಗ ಕುಬೇರ ಮೂಲೆಯಲ್ಲಿ ಯಾರು ಬಾತ್ರೂಮ್ ಮಾಡಿರಲ್ಲ. ಇಲ್ಲ ಈಸ್ಟಿಗೆ ಮಾಡ್ತಾರೆ, ಇಲ್ಲ ಅಂದ್ರೆ ಈ ಕಡೆ ಕುಬೇರ ಮೂಲೆಗೆ ವಾಯು ಮೂಲೆಗೆ ಮಾಡ್ತಾರೆ. ಹಾಗಾಗಿ ತಪ್ಪಿ ವಾಯು ರೂಮಲ್ಲಿ ಮಲಗಂತವ್ರಿಗೆ ಈ ಕಡೆ ಕುಬೇರ ಮೂಲೆಯಲ್ಲೂ ಬಾತ್ರೂಮು, ಈ ಕಡೆ ಈಶಾನ್ಯಗೆ ಬಾತ್ರೂಮ್ ಆಗುತ್ತೆ. ಮನೆಗೆ ವಾಯು ಮೂಲೆ ಬಾತ್ರೂಮ್ ಆಗುತ್ತೆ, ಆ ರೂಮ್ಗೆ ಅದು ಈಶಾನ್ಯ ಆಗುತ್ತೆ. ಆವಾಗ ಅವನಿಗೆ ಮನಸ್ತಾಪಗಳು ಒಂದಾಗದಲ್ಲ, ಮನಸ್ತಾಪ ಹೆಚ್ಚು ಕಮ್ಮಿ ಆಗಿ ಒಬ್ಬನೇ ಒಂಟೆತ್ತು ಮಲಗಬೇಕಾಗತ್ತೆ. ಮನೇಲಿ ಮಲಗಬೇಕಾಗತ್ತೆ, ಇಲ್ಲ ಗಂಡ ಹೆಂಡತಿ ಬೇರೆ ಆಗ್ಬೇಕಾಗತ್ತೆ. ಮಕ್ಕಳು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಇದನ್ನ ದಯವಿಟ್ಟು ಈ ತರ ಬಾತ್ರೂಮ್ ಅಲ್ಲಿ ಒಂದು ಸಮಸ್ಯೆ ಬರುತ್ತೆ. ಈ ಬಾತ್ರೂಮ್ ಇಂದ ಸಮಸ್ಯೆ ಬರುತ್ತೆ. ಇದಕ್ಕೆ ಇದ್ರಲ್ಲಿ ಬಾತ್ರೂಮ್ ಅಲ್ಲಿ ಒಂದು ಕಲ್ಲು ಇಟ್ಟರೆ ತುಂಬಾ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಅದು ಒಂಥರ ಕಲ್ಲು ಕರಗುತ್ತೆ. ಆ ಕಲ್ಲನ್ನ ನಾನು ತುಂಬಾ ಜನ ಕೊಡ್ತೀನಿ. ತುಂಬಾ ಮೊನ್ನೆ ಇತ್ತೀಚೆಗೆ ದರ್ಶನವ್ರ ಮನೆಗೆಲ್ಲ ಕೊಟ್ಟಿದ್ದೆ ನಾನು. ಅವಾಗ ತೊಂದರೆ ಆದಾಗ ಆ ಕಲ್ಲು ನೆಗೆಟಿವ್ ಬರ್ದಿರೋ ತರ ಬಹಳ ವಿಶೇಷವಾಗಿ ಆ ಕಲ್ಲನ್ನ ಇಟ್ಟಾಗ ಕರಗುತ್ತೆ. ಅದನ್ನ ಬಾತ್ರೂಮ್ ಅಲ್ಲಿ ಇಟ್ಟರೆ ಅದು 100% ಆ ದೋಷವನ್ನ ನಿವೃತ್ತಿ ಮಾಡ್ಕೊಡುತ್ತೆ. ಅದು ವೈಟ್ ತರ ಕಲ್ಲು, ಅದು ಕರಗುತ್ತೆ. ಅದು ಕಲ್ಲು. ವೀಕ್ಷಕರೇ, ಗುರೂಜಿಯವರು ತುಂಬಾ ಒಳ್ಳೆ ಸಲಹೆಯನ್ನ ಕೊಟ್ಟಿದ್ದಾರೆ. ಆ ಬಿಳಿ ಕಲ್ ಬಗ್ಗೆ ಹೇಳಿದ್ದಾರೆ. ಆ ಬಿಳಿ ಕಲ್ಲನ್ನ ನೀವು ಕೂಡ ಖರೀದಿಸಿ ಅದನ್ನ ಮನೆಯಲ್ಲಿಡಿ, ತುಂಬಾ ಒಳ್ಳೇದಾಗತ್ತೆ. ಗುರೂಜಿ ತುಂಬಾ ಒಳ್ಳೆ ಸಲಹೆಯನ್ನ ಕೊಟ್ಟಿದ್ದೀರಾ. ಹಾಗೆ ಇವತ್ತು 11ನೇ ತಾರೀಕು ಬಗ್ಗೆ ಮಾತಾಡಿದೀವಿ. 11ನೇ ತಾರೀಕಿಗೆ ಯಾವುದೆಲ್ಲ ಅದೃಷ್ಟ ಸಂಖ್ಯೆ, ಅದೃಷ್ಟ ಬಣ್ಣ, ಇವತ್ತು ಏನೆಲ್ಲ ಮಾಡಿದ್ರೆ ಇವತ್ತಿನ ದಿನ ಶುಭಕರವಾಗಿರುತ್ತೆ ಅನ್ನುವಂಥ ಮಾಹಿತಿಯನ್ನ ಕೊಟ್ಟಿದ್ದೀರಾ. ಈ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಗುರೂಜಿ. ನಮಸ್ಕಾರ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದಾಗ ನನ್ನ ಬ್ರಹ್ಮ ನನ್ನ ಭದ್ರ ಕಳೆ 9 ನವರು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀನಿ. ನನ್ನ ಕಾರ್ಯಕ್ರಮ ನೋಡೋದು ನೀವು ಚೆನ್ನಾಗಿರಿ, ನಾನು ಚೆನ್ನಾಗಿರ್ತೀನಿ. ಇವತ್ತು ಗುರೂಜಿ ಅವರು ನಮ್ಮ ಜೊತೆ 11ನೇ ತಾರೀಕು ಬಗ್ಗೆ ಹೇಳಿದ್ದಾರೆ. 11ನೇ ತಾರೀಕಿಗೆ ಯಾವೆಲ್ಲ ಅದೃಷ್ಟ ಬಣ್ಣ, ಅದೃಷ್ಟ ಸಂಖ್ಯೆ, ಇವತ್ತು ಯಾವೆಲ್ಲ ಕೆಲಸಗಳನ್ನ ಮಾಡೋದ್ರಿಂದ ನಮ್ಮ ದಿನ ಶುಭಕರವಾಗಿರುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದಾಗಿತ್ತು ನಮ್ಮ ಇವತ್ತಿನ ಜಿ ಪಿಕ್ಚರ್ ಸಂಖ್ಯಾಶಾಸ್ತ್ರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಆರ್ಯವರ್ಧನ್ ಗುರೂಜಿಯವರ ಬಳಿ ಸಂಖ್ಯಾಶಾಸ್ತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನೆಮ್ಮದಿಯ ಜೀವನವನ್ನು ನಮ್ಮದಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು.